ಚಿಕ್ಕಬಾಣಾವರ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ವೈಕುಂಠ ಏಕಾದಶಿಗೆ ಹರಿದು ಬಂದ ಭಕ್ತ ಸಾಗರ. ಡಿಸೆಂಬರ್ 30 ವೈಕುಂಠ ಏಕಾದಶಿ ಎಂದು ಇಡೀ ದೇಶದಲ್ಲಿಯೇ ಬಹಳ ಭಕ್ತಿಪೂರ್ವಕವಾಗಿ ಭಗವಂತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ವಿಶೇಷವಾಗಿ ಪೂಜಿಸುವ ದಿನ. ಅದೇ ರೀತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಚಿಕ್ಕಬಾಣಾವರ ಗ್ರಾಮದ ದೇವರಾದ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಬಹಳ ಭಕ್ತಿಪೂರ್ವಕವಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಈ ವೈಕುಂಠ ಏಕಾದಶಿಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿಗೆ ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ಹಲವಾರು ಅಭಿಷೇಕಗಳೊಂದಿಗೆ ಮತ್ತು ಹಲವು ರೀತಿಯ ಅಲಂಕಾರಗಳೊಂದಿಗೆ ಸ್ವಾಮಿಯನ್ನ ಪೂಜಿಸಿ ನಂತರ ಭಕ್ತಾದಿಗಳಿಗೆ 5:30ರಿಂದ ಭಗವಂತನ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅದೇ ರೀತಿ ಚಿಕ್ಕಬಾಣಾವರ ಹಾಗೂ ಅಕ್ಕಪಕ್ಕದ ನೂರಾರು ಸಾವಿರಾರು ಭಕ್ತಾದಿಗಳು ಆಗಮಿಸಿ ವೈಕುಂಠ ಏಕಾದಶಿಯ ದಿನದಂದು ಭಗವಂತನ ದರ್ಶನವನ್ನ ಪಡೆದು ಭಕ್ತಾದಿಗಳು ಪುನೀತರಾದರು. ಇದೇ ವೇಳೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಗವಂತನ ದರ್ಶನಕ್ಕೆ ಬಂದಂತಹ ಎಲ್ಲ ಸಾವಿರಾರು ಭಕ್ತಾದಿಗಳು ಸಹ ಲಾಡು ಪ್ರಸಾದ ಹಾಗೂ ಇನ್ನಿತರ ಪ್ರಸಾದವನ್ನು ಸಹ ವಿತರಣೆ ಮಾಡಿದರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಈ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಭಕ್ತಾದಿಗಳು ಹೆಚ್ಚುತ್ತಿರುವುದು ಬಹಳ ವಿಶೇಷವಾದ ಸಂಗತಿಯಾಗಿದೆ. ನಂತರ ಸಂಜೆ 6:30ರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವೂ ಸಹ ಬಹಳ ವಿಜೃಂಭಣೆಯಿಂದ ನಡೆಯಿತು. ಭಕ್ತಾದಿಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಹಚ್ಚಿದ ಹಣತೆಗಳು ನಕ್ಷತ್ರದ ರೀತಿಯಲ್ಲಿ ಹೊಳೆಯುತ್ತಿದ್ದುದು ಭಕ್ತಾದಿಗಳ ಮನಸ್ಸನ್ನ ಸೆಳೆಯಿತು. ಚಿಕ್ಕಬಾಣಾವರ ಗ್ರಾಮದಲ್ಲಿ ಚನ್ನಕೇಶವ ಸ್ವಾಮಿಯವರ ಒಂದು ವೈಕುಂಠ ಏಕಾದಶಿ ನಡೀತಾ ಇದೆ. ಇದು ವೈಕುಂಠದಲ್ಲಿ ನಮಗೆ ತುಂಬ ಅದ್ಭುತವಾದದ್ದು. ಯಾಕೆಂದರೆ ವರ್ಷದಲ್ಲಿ 2 ಸಲ ಬಂದ್ಬಿಟ್ಟಿದೆ ನೋಡಿ. ಜನವರಿ ಬಂದಿತ್ತು, ತಿರ್ಗಾ ಡಿಸೆಂಬರ್ಗೆ ಬಂದಿದೆ. ಅದಕ್ಕೋಸ್ಕರ ಏನಾದರೂ ನಾವು ದಾನ ಧರ್ಮವನ್ನು ಮಾಡ್ತಕ್ಕಂಥವ್ರು, ತದನಂತರ ಹರಿನಾಮ ಕೀರ್ತನೆ ಏನು ಮಾಡ್ಕೊತಾರೋ, ಭಗವಂತನ ಕೀರ್ತನೆ ಏನು ಮಾಡಿ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ವೈಕುಂಠ ಅಂದರೆ ಅಧರ್ಮವಾಗಿ ಯಾರು ನಡೀತಾರೋ ಆಗ ಅವ್ರಿಗೆಲ್ಲ ಸ್ವರ್ಗ ಅದು ನರಕವನ್ನು ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ವೈಕುಂಠ ಅಂದರೆ ಭಗವಂತ ಶ್ರೀಮನ್ ನಾರಾಯಣ ಏನು ಮಾಡ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಸ್ವಾಮಿ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ ನಾರಾಯಣ ಕೇಳ್ತಾನೆ, ಸ್ವಾಮಿ ನಾನು ವೈಕುಂಠದ ಬಗ್ಗೆ ಕೇಳಬೇಕು, ನನಗೆ ನೀವು ಹೇಳಬೇಕು ಅಂತಾನೆ. ಆಗ ಏನು ಹೇಳ್ತಾರೆ ಈ ಶ್ರೀಮನ್ ಕೃಷ್ಣ ಪರಮಾತ್ಮ, ನೋಡಪ್ಪ ನೀನು ಭೂಲೋಕಕ್ಕೆ ಹೋಗಿ ಒಂದು ಪಕ್ಷಿಯನ್ನು ಕೇಳು, ಅದು ಹೇಳುತ್ತೆ ಅಂತಾರೆ. ಆ ನಾರದ ಮಹರ್ಷಿಗಳು ಬಂದು ಪಕ್ಷಿಯನ್ನು ಕೇಳ್ತಾರೆ. ಆ ಪಕ್ಷಿ ಕೇಳಿದ ತಕ್ಷಣ ಮೃತಪಟ್ಟುಬಿಡ್ತದೆ. ಹಾಗೆ ಏನಾಗುತ್ತೆ, ಮೃತಪಟ್ಟಾಗ ತಿರುಗಿ ಹೋಗ್ತಾನೆ ನಾರದ ಮಹರ್ಷಿಗಳು ಎಲ್ಲಿಗೆ, ಆ ಕೃಷ್ಣ ಪರಮಾತ್ಮ ತರ, ಸ್ವಾಮಿ ನಾನು ಕೇಳಿದ ತಕ್ಷಣ ಮೃತಪಟ್ಬಿಡ್ತು, ಏನು ಮಾಡಲಿ ಸ್ವಾಮಿ ಅಂತ. ಅದಕ್ಕೆ ಬೇಜಾರು ಮಾಡ್ಕೊಂಬೇಡ, ಇನ್ನೊಂದ್ಸಲಿ ಜಿಮ್ಕೆ ಹತ್ರ ಹೋಗು, ಅದು ಹೇಳ್ತೆ ವೈಕುಂಠ ಏನು ಅಂತ. ಅವನು ಜಿಮ್ಕೆ ಹತ್ರ ಬಂದು ಕೇಳ್ತಾನೆ, ಅದು ಮೃತಪಡ್ತದೆ. ಆಮೇಲೆ ಒಂದು ಕರು ಹತ್ರ ಹೋಗು ಅಂತಾನೆ, ಕರು ಹತ್ರ ಬರ್ತಾನೆ, ಅದು ಮೃತಪಟ್ಟುಬಿಡ್ತದೆ. ಆಗ ಇನ್ನು ಮುಂದೆ ಇವನ ಹತ್ರ ಹೋಗೋದೇ ಬೇಡ ನಾನು ಅಂತೇಳಿ ನಾರದ ಮಹರ್ಷಿಗಳು ಹೋದರೆ ಏನಾದ್ರು ತೊಂದರೆ ಆಗುತ್ತಲ್ಲ ನನಗೆ, ಆ ಪಾಪ ಎಲ್ಲ ನನಗೆ ಬರುತ್ತೆ ಅಂತ ಇವನೇನು ಮಾಡ್ತಾನೆ, ಭೂಲೋಕಕ್ಕೆ ಬಂದು ಒಂದು ಮಗು ಹುಟ್ಟಿರ್ತದೆ. ಆ ಮಗು ಹುಟ್ಟಿದ ತಕ್ಷಣ ಇವನು ಹೋಗಿ ನೋಡ್ತಾನೆ, ಮೃತಪಟ್ಟುಬಿಡ್ತದೆ. ಆಗ ಇವನಿಗೆ ಗೊತ್ತಾಗ್ಬಿಡ್ತದೆ ಇದೆಲ್ಲ ಈ ನಾರದನ್ನ, ಈ ಭಗವಂತನ ಹರಿನಾಮ ಸ್ಮರಣೆಯನ್ನು ಮಾಡಿದ್ರೆ ನಾರಾಯಣನ ಅವನು ಬದುಕ್ತಾನೆ ಅಂತೇಳಿ ಜಯ ಸತ್ಯನಾರಾಯಣ, ಜಯ ಸತ್ಯ ಭಾಮೇಶ, ಜಯ ಸತ್ಯ ಲಕ್ಷ್ಮಿ ಅಂತ ಹೇಳಿ ಪ್ರಾರಂಭ ಮಾಡ್ತಾನೆ. ಆಗಾದ ಬದುಕ್ತದೆ. ವೈಕುಂಠದಲ್ಲಿ ಇರ್ತಕ್ಕಂಥ ಶ್ರೀಮನ್ ನಾರಾಯಣ ಅಷ್ಟೇ ಅಂದರೆ ಸತ್ಯವಾಗಿ ನಡಿಬೇಕು ಅನ್ನೋದೇ. ಆದರೆ ಈ ಚಿಕ್ಕಬಾಣಾವರ ಗ್ರಾಮದಲ್ಲಿ ಬೆಳಗಿಂದ ಹಿಡ್ಕೊಂಡು ವೈಕುಂಠದ ದ್ವಾರವನ್ನು ಬಾಗಿಲು ತೆಗೆದು ಹಲವಾರು ಜನ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಏನೇನಿದೆ ಎಲ್ಲಕೊಂಡು ಈ ನಮ್ಮ ದೇವಸ್ಥಾನದಲ್ಲಿ ಯಾರು ಬಂದು ವೈಕುಂಠದಲ್ಲಿ ಹೋಗ್ತಾರೋ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಡ್ತಾನೆ, ಆಯುರಾರೋಗ್ಯ ಭಾಗ್ಯ, ಸಕಲ ಸಂಪತ್ತನ್ನು ಕೊಡ್ತಾನೆ, ದನ ಕನಕ ವಾಹನ ಎಲ್ಲ ಕೊಡ್ತಾ ಇದ್ದಾನೆ. ಇದು ತುಂಬ ಪುರಾತನ ಕಾಲದಿಂದ ನಡ್ಕೊಂಬಂದಿರ್ತಕ್ಕಂಥ ಶ್ರೀಮನ್ ಚನ್ನರಾಯ ಸ್ವಾಮಿ. ಅದಕ್ಕೋಸ್ಕರ ಬೆಳಗಿಂದ ಭಕ್ತಾದಿಗಳು ಆದಿಯಾಗಿ ಇನ್ನೂ ಬರ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರ ಕಾರ್ಯಕ್ರಮ ಬೆಳಗ್ಗೆ ನಾವು ಏನು ಮಾಡಿದ್ವು ಅಂದರೆ ಅಭಿಷೇಕ ಮಾಡಿದ್ವು. ಅಭಿಷೇಕವನ್ನು ಮಾಡಾದ್ಮೇಲೆ ಅರ್ಚನೆ ಮಾಡಾದ್ಮೇಲೆ ಪುಷ್ಪಾಲಂಕಾರ ಇದೆಲ್ಲವನ್ನು ಮಾಡಿ ತದನಂತರ ಭಕ್ತಾದಿಗಳು ಬಂದವರಿಗೆಲ್ಲ ದರ್ಶನವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ ಈ ಚಿಕ್ಕಬಾಣಾವರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಮಾರಮ್ಮ ತಾಯಿನೂ ಆಗ್ಬೋದು, ಇವರು ಆಗ್ಬೋದು, ತುಂಬ ಪುರಾತನ ಕಾಲದ್ದು. ಹಾಗಾಗಿ ಏನೇ ವರವನ್ನು ಕೇಳಿದ್ರು ಭಗವಂತ ಅತಿ ಶೀಘ್ರವಾಗಿ ಕೊಡ್ತಕ್ಕಂಥವನೇ ಶ್ರೀಮನ್ ನಾರಾಯಣ. 3 ಫಲವನ್ನು ಕೊಡ್ತಕ್ಕಂಥವನು. ಯಾರು ಭಕ್ತಾದಿಗಳು ಬಂದಿರಲ್ಲ ಅವ್ರಿಗೊಂದು ಫಲ, ನಮಗೊಂದು ಫಲ, ಭಗವಂತ ಇನ್ನೊಬ್ಬರು ಫಲ ಕೊಡ್ತಕ್ಕಂಥವನು. ಹಾಗಾಗಿ ತುಂಬ ಪ್ರಸಿದ್ಧವಾಗಿ ನಡೀತಾ ಇದೆ ಸ್ವಾಮಿ. ಇಷ್ಟು ನಾವು ಹೇಳ್ಬೋದು. ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ, 5:30ವರೆಗೂ ಅಭಿಷೇಕ ಆಯಿತು. ಅದಾದ ನಂತರ ಭಕ್ತಾದಿಗಳು ಬೆಳಿಗ್ಗೆ 5:30ಯಿಂದ ಸಂಜೆ 9:30 ಗಂಟೆವರೆಗೂ ಒಂದು 15ರಿಂದ 20,000 ಜನ ಸ್ವಾಮಿಗೆ ಪಾತ್ರರಾಗಿದ್ದಾರೆ. ಇದು ಹೆಚ್ಚಿನ ರೀತಿ ಪ್ರೋತ್ಸಾಹವನ್ನು ನಮಗೆ ಭಕ್ತರು, ಚಿಕ್ಕಬಾಣಾವರದ ಸಮಸ್ತ ಗ್ರಾಮಸ್ಥರೆಲ್ಲರೂ ನಮಗೆ ಹೆಚ್ಚಿನ ನೆರವು ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟು ವಿಜೃಂಭಣೆಯಿಂದ ನಡೆಸಿಕೊಡೋದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಚಿಕ್ಕಬಾಣಾವರ ಗ್ರಾಮದ ಬೆಳಗ್ಗೆ 5 ಗಂಟೆಯಿಂದ ಭಕ್ತಾದಿಗಳು ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಸ್ವಾಮಿಗೆ ಪಾತ್ರರಾಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ. ಇದನ್ನು ನಡೆಸ್ಕೊಂಡು
ಮುಂದೆ ಇದು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಊರಿನ ಜನ ತೀರ್ಮಾನ ಮಾಡಿಕೊಂಡು ಅದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಜನಗಳ ಸಹಕಾರದಿಂದ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಸ್ವಾಮೀಜಿ, ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನ ಬಂದು ಈ ಚಿಕ್ಕಬಾಣವರ ಸ್ಥಾಪನೆ ಆದಾಗ ಇದೇ ಗ್ರಾಮದಲ್ಲಿ ಒಂದು 8 ದೇವಸ್ಥಾನ ಆಗಿನ ಕಾಲದಾಗ ಇಳಿಕು ಮಾಡಿಬಿಟ್ಟೋಗಿದೆ. ಅದೇ ಥರ ಈ ದೇವಸ್ಥಾನನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಚೋಳರ ಕಾಲದ ದೇವಸ್ಥಾನ. ಚೋಳರಾಜರು ಕಟ್ಟಿದ್ದು ಅಂತ ಪ್ರಸಿದ್ಧ ಇದೆ. ಚಿಕ್ಕಬಾಣವರದ ಗ್ರಾಮದ ಹಿಂದೆ ಶಿಥಿಲವಾಗಿತ್ತು. ಇದನ್ನು ಶ್ರೀ ಚನ್ನಕೇಶವ ಸೇವಾ ಸಮಿತಿ ಚಿಕ್ಕಬಾಣವರ ಇವರು ಇದನ್ನು ಜೀರ್ಣೋದ್ಧಾರ ಮಾಡಿ, ಈ ಹಿಂದೆ ಹಳೆಯ ವಿಗ್ರಹ ಹೊಂದಿತ್ತು, ಅದು ಪುರಾತನ ಕಾಲದ್ದು, ಚೋಳರ ಕಾಲದ್ದು. ಅದನ್ನು ಇದು ಮುಜರಾಯಿಲಯಕ್ಕಿಂತ ಇದು ತಗೊಂಡು ಪರ್ಮಿಷನ್ ತಗೊಂಡು ದೊಡ್ಡ 5.5 ಅಡಿ ವಿಗ್ರಹವನ್ನು 3 ವರ್ಷದ ಹಿಂದೆ ಹಾಕಿ ವಿಜೃಂಭಣೆಯಿಂದ 3 ವರ್ಷದಿಂದ ನಾವು ಮೊದಲಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆಯೂ ಅಣ್ಣ ಅವರು ಹೇಳಿದಾಗೆ ಎಲ್ಲರ ಸಹಕಾರದಿಂದ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಹೇಗೆ ನಡೀತಾ ಇದೆ? ಮೊದಲನೇ ವರ್ಷಕ್ಕೆ ಈ ವರ್ಷ ಭಾಳ ಚೆನ್ನಾಗಿ ಸುಮಾರು 15-20 ಸಾವಿರವರೆಗೂ ಬಂದಿರೋ ಅಂದಾಜಿದೆ.